ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು. ಹಬ್ಬಕ್ಕೆ ನೈವೇದ್ಯಕ್ಕಾಗಲಿ ಅಥವಾ ಪ್ರಸಾದಕ್ಕಾಗಲಿ ಇವತ್ತೊಂದು ಒಳ್ಳೆಯ ರೆಸಿಪಿ, ಸಿಂಪಲ್ ಆದ ರೆಸಿಪಿ, ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ. ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತಲೂ ಸಹ ಕರೀತಾರೆ. ನೈವೇದ್ಯಕ್ಕಂತೂ ಮಾಡಿಸಿದ ಪ್ರಸಾದ ಅಂತಲೇ ಹೇಳ್ಬೋದು. ಇದಂತೂ ಖಂಡಿತವಾಗ್ಲೂ ಎಲ್ಲರೂ ಈ ಗಣೇಶ ಹಬ್ಬಕ್ಕೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಗನೆ ಆಗುತ್ತೆ ಈ ಅವಲಕ್ಕಿ ಚಿತ್ರಾನ್ನ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಗಟ್ಟಿ ಅವಲಕ್ಕಿ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಈ ರೀತಿ ಇರುತ್ತೆ. ಪೇಪರ್ ಅವಲಕ್ಕಿ ತೊಗೋಬೇಡಿ, ಈ ರೀತಿ ಗಟ್ಟಿ ಅವಲಕ್ಕಿ ಅಂದರೆ ಕೊಡ್ತಾರೆ. ಈ ರೀತಿ ಅವಲಕ್ಕಿ ಇದ್ರೇ ಅವಲಕ್ಕಿ ರೆಸಿಪಿ ಅನ್ನೋದು ಚೆನ್ನಾಗಿ ಬರೋದು. ಹಾಗಾಗಿ ನೋಡಿ, ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಧೂಳು ಇದೆಲ್ಲ ಜಾಸ್ತಿ ಇರೋದ್ರಿಂದ ಈ ಪಾತ್ರೆಗೆ ಸೇರಿಸಿದ ನಂತರ ಒಂದು 3 ಸರಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಜಾಸ್ತಿ ಪ್ರೆಸ್ ಮಾಡಿ ತೊಳ್ಕೊಬೇಡಿ, ನೀಟಾಗಿ ತೊಳ್ಕೊಳ್ಳಿ. ಮತ್ತು ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಬಿಟ್ಬಿಡಿ. ಜಾಸ್ತಿ ಪ್ರೆಸ್ ಮಾಡಿ ತೊಳೆದ್ರೆ ನುಚ್ಚಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಗೆ ತಿಳಿಸಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ 10 ರಿಂದ 15 ನಿಮಿಷ ಆದಮೇಲೆ ಅವಲಕ್ಕಿ ನೆಂದಿದೆ. ನೀಟಾಗಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಮೃದುವಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ನೆನೆಸಿಟ್ಕೋಬೇಕಾಗುತ್ತೆ ಅವಲಕ್ಕಿ ಚಿತ್ರಾನ್ನಕ್ಕೆ. ಹಾಗೆ ಒಂದು ಬಾಣಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕಡಲೆಬೀಜನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡಲೆಬೀಜ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಈ ರೀತಿಯಾಗಿ ಮುಂಚೆನೇ ನೀವು ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಈ ಪ್ರಸಾದ ರೆಸಿಪಿನ. ಹಾಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಷ್ಟು ಮಾತ್ರ ಕಡಲೆಬೀಜ ಫ್ರೈ ಆದರೆ ಸಾಕು. ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗತ್ತೆ ಈ ಕಡಲೆಬೀಜನ. ಮತ್ತು ಅದೇ ಬಾಣಲೆಗೆ ಒಂದು 10 ರಿಂದ 20 ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ಗೋಡಂಬಿ ಸೇರಿಸೋದ್ರಿಂದ ರುಚಿಯಂತೂ ಇನ್ನಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಅದೇ ಬಾಣಲೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಎಲ್ಲ ಸಿಡಿದ ನಂತರ ಈ ರೀತಿಯಾಗಿ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1.5 ಟೀ ಸ್ಪೂನಷ್ಟು ಉದ್ದಿನಕಾಳು ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಅಕಸ್ಮಾತಾಗಿ ನಿಮ್ಗೆ ಬೇಡಪ್ಪ, ನಾವು ಜಾಸ್ತಿ ತಿನ್ನೋರಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಇದೆಲ್ಲ ಸೇರಿಸೋದ್ರಿಂದ ಅವಲಕ್ಕಿ ಚಿತ್ರಾನ್ನ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಸಹ ಮಧ್ಯದಲ್ಲಿ ಸಿಗ್ತಾರೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ. ಹಾಗೆ ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು 10 ರಿಂದ 12 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ರಿ. ಅವಲಕ್ಕಿ ಸ್ವಲ್ಪ ಸಪ್ಪೆ ಇರೋದ್ರ ಕಾರಣದಿಂದಾಗಿ ಸ್ವಲ್ಪ ಖಾರ ಅನ್ನೋದು ಸೇರಿಸ್ಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು, ಅಥವಾ ಮಕ್ಕಳಿಗೆ ಸಿಗುತ್ತೆ ಅನ್ನೋದಾದರೆ ದೊಡ್ಡದಾಗಿ ಸಹ ಕಟ್ ಮಾಡ್ಕೊಬೋದು. ಈ ರೀತಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಪ್ರಸಾದಕ್ಕೆ ಅಲ್ಲ ಮನೆಗೆ ಮಾಡ್ಕೊತಾ ಇದ್ದೀರಿ ಅಂದರೆ ಈ ಟೈಮಲ್ಲಿ ಈರುಳ್ಳಿ ಸಹ ಸೇರಿಸ್ಕೊಂಡು ಹಾಗೆ ಶುಂಠಿ ತುರು ಸಹ ಸೇರಿಸ್ಕೊಂಡು ಮನೆಗೆ ಮಾಡ್ಕೊಬೋದು. ಪ್ರಸಾದಕ್ಕೆ ಆಗಿರೋದ್ರಿಂದ ಈರುಳ್ಳಿ ಹಾಕ್ದಿರ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ನೋಡಿ, ಸ್ವಲ್ಪ ಫ್ರೈ ಆದ ನಂತರ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗತ್ತೆ. ಆದಷ್ಟು ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು ಮುದ್ದೆ ಥರ ಇದೇನಪ್ಪ ಅಂತ. ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿದ್ರೆ ಕರೆಕ್ಟಾಗಿ ಉದುರುದ್ರಾಗಿ ಮಲ್ಲಿಗೆ ಹೂವಿನ ರೀತಿಯಾಗಿ ಬಂದಿದೆ ಅವಲಕ್ಕಿ ಅಂತೂ. ತುಂಬ ಸ್ಮೂತ್ ಟೆಕ್ಸ್ಚರಲ್ಲಿ ಹಾಗೆ ಉದುರುದ್ರಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಅಂತೂ ಪ್ರೊಸೀಜರ್ ಫಾಲೋ ಮಾಡೋದು ಖಂಡಿತ ಮಿಸ್ ಮಾಡಬೇಡಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದುರುದ್ರಾಗಿದೆ, ಯಾವುದು ಅವಲಕ್ಕಿ ಸಹ ಒಡೆದಿಲ್ಲ. ಈ ರೀತಿಯಾಗಿ ನೀಟಾಗಿ ಪ್ರೊಸೀಜರ್ನಂತೂ ಖಂಡಿತ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದೆಲ್ಲ ಅವಲಕ್ಕಿ ಎಲ್ಲ ಸೇರಿಸಿದ ನಂತರ ಬಿಸಿ ಆಗಬೇಕಾಗತ್ತೆ. ಜಾಸ್ತಿ ಬೇಯೋ ಕೆಲಸ ಏನಿಲ್ಲ. ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಅವಲಕ್ಕಿನ. ಹಾಗೆ ಕೊನೆಯಲ್ಲಿ ಅರ್ಧ ನಿಂಬೆಹಣ್ಣಷ್ಟು ನಿಂಬೆಹಣ್ಣು ರಸನ ಈ ರೀತಿ ಅವಲಕ್ಕಿಗೆ ಸೇರಿಸ್ಬೇಕಾಗುತ್ತೆ. ಈ ರೀತಿ ಸೇರಿಸೋದ್ರಿಂದ ಅವಲಕ್ಕಿಗೆ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಚಿತ್ರಾನ್ನ ಅಂತೂ ನಿಂಬೆಹಣ್ಣು ಸೇರಿಸೋದ್ರಿಂದ ಖಂಡಿತ ಮಿಸ್ ಮಾಡಬೇಡಿ.
1 ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಮ್ಮ ಚಾನಲಲ್ಲಿ ತುಂಬಾ ಪ್ರಸಾದ ರೆಸಿಪಿಗಳಿದ್ದಾವೆ. ಸ್ವೀಟ್ ಇರ್ಬೋದು, ಪಾಯಸ ಇರ್ಬೋದು, ಎಲ್ಲ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿರೋವಂಥ ಕಡಲೆ ಬೀಜನ ಹಾಗೆ ಗೋಡಂಬಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು, ಸಿದ್ಧ ಆಗಿದೆ ಅವಲಕ್ಕಿ ಚಿತ್ರಾನ್ನ. ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ಪ್ರೊಸೀಜರ್ನ ಖಂಡಿತ ಫಾಲೋ ಮಾಡಿ. ಫ್ಲೇಮ್ನೆಲ್ಲ ಆಫ್ ಮಾಡಿಕೊಂಡು ಈ ರೀತಿ ಹಸಿ ತೆಂಗಿನ ತುರಿನ 1 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಬೈ ಚಾನ್ಸ್ ನೀವೇನಾದರೂ ಮಕ್ಕಳು ಲಂಚ್ ಬಾಕ್ಸ್ಗೆ ಏನಾದರೂ ಕಳಿಸ್ತೀವಿ ಅನ್ನೋದಾದರೆ ಫ್ಲೇಮ್ ಆಫ್ ಮಾಡೋಕ್ಕೆ ಮುಂಚೆನೇ ಈ ಕೊಬ್ಬರಿ ತುರಿನ ಸೇರಿಸಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಖಂಡಿತ ಈ ಬಾರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ VR ಕುಕಿಂಗ್ ಚಾನಲ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.